ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ಲಾಗ್. ಫ್ರೆಂಡ್ಸ್, ನೀವೆಲ್ಲ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಸಬ್ಸ್ಕ್ರೈಬರ್ಸ್ ಸಹ ತುಂಬ ಜನ ಆಗ್ತಾ ಇದ್ದೀರಾ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಾರ್ತಿಕ ಮಹೋತ್ಸವ ಯಾವ ರೀತಿಯೆಲ್ಲ ಆಯಿತು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದಂಥ ನಿಮ್ಮೆಲ್ಲರಿಗೂ ಆ ಸ್ವಾಮಿ ಆಂಜನೇಯ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿ ಅಂತ ಹೇಳಿ ಈ ವಿಡಿಯೋದ ಮುಖಾಂತರ ಕೇಳ್ಕೊಳ್ತೀನಿ. ಹಾಗೆಯೇ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಒಂದು ಲೈಕು ಈ ವಿಡಿಯೋಕ್ಕೆ ಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಹಾಗೆ ವಿಡಿಯೋನ ಶುರು ಮಾಡೋಣ, ಇನ್ನು ಟೈಮ್ ಮಾಡೋದು ಬೇಡ. ಇದು ಬಂದ್ಬಿಟ್ಟು ನಮ್ಮ ಭಜನೆ ಪೂಜೆ ಎಲ್ಲ ಆದಮೇಲೆ ಇನ್ನು ಊಟಕ್ಕೆ ಬಡಿಸೋಕ್ಕಾಗಿ ರೆಡಿಯಾಗಿ ನಿಂತಿರೋ ಅಂಥ ವಿಡಿಯೋ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ. ಪೂರ್ತಿ ವಿಡಿಯೋ ತುಂಬ ಚೆನ್ನಾಗಿದೆ. ದೇವರ ದೀಪಾರಾಧನೆ ಆಗಿರ್ಬೋದು, ಭಜನೆ ಆಗಿರ್ಬೋದು, ಮತ್ತು ಅಲಂಕಾರ ಆಗಿರ್ಬೋದು, ತುಂಬ ಚೆನ್ನಾಗಾಗಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಹೇಳಿ ಎಲ್ರಿಗೂ ಕೇಳ್ಕೊಳ್ತಾ ಇದ್ದೀನಿ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿರುವ ನಾಗಪ್ಪನ ದೇವಸ್ಥಾನ. ಪಲ್ಲಕ್ಕಿ ಹೊರಟಿತ್ತು, 5 ಗಂಟೆಗೆ ಹೋಗಿದ್ರು. ಮತ್ತು ರಿಟರ್ನ್ ವಾಪಸ್ಸು ದೇವಸ್ಥಾನಕ್ಕೆ ಬರುವಾಗ 7 ಗಂಟೆ ಆಗಿತ್ತು. ದೇವಸ್ಥಾನ ಹತ್ತಿರ ಪಲ್ಲಕ್ಕಿ ಬಂದ ತಕ್ಷಣ ಓಕ್ಲಿ ಮಾಡಿಬಿಟ್ಟು ದೇವಸ್ಥಾನದ ಒಳಗಡೆ ಸ್ವಾಮಿನ ಕರ್ಕೊಳ್ತಾರೆ. ಹಾಗೆ ನೋಡಿ, ಪ್ರತಿಯೊಬ್ಬರು ಮನೆ ಬಾಗಿಲಿಗೂ ಸಹಿತ, ಅಂದರೆ ನಮ್ಮ ಏರಿಯಾ ಹಳೆ ಸಂತೆ ಮಾರ್ಕೆಟು, ಅಲ್ಲಿ ಪ್ರತಿಯೊಬ್ಬರು ಮನೆ ಹತ್ರನೂ ಹೋಗ್ಬಿಟ್ಟು ಹಣ್ಣು ಕಾಯಿ ಮಾಡಿಕೊಟ್ಟು ಬಂದರು. ನಾವು ಸಹಿತ ನಮ್ಮ ಮನೆ ಹತ್ರ ಹಣ್ಣು ಕಾಯಿ ಮಾಡಿಸ್ಬಿಟ್ಟು ಮತ್ತು ಪಲ್ಲಕ್ಕಿ ಜೊತೆಗೆ ದೇವಸ್ಥಾನಕ್ಕೆ ಬಂದ್ವಿ. ನೋಡ್ತಾ ಇರ್ಬೋದು, ಸ್ವಾಮಿ ಕಾಣ್ತಾ ಇದ್ದಾರೆ ನಿಮಗೆ. ತುಂಬಾ ಒಂದು ಪವರ್ಫುಲ್ ಆದ ದೇವಸ್ಥಾನ ಅನ್ಬೋದು. ದೇವಸ್ಥಾನದ ಕಾರ್ತಿಕಕ್ಕೆ ಮಾತ್ರ ಎಷ್ಟು ಹಳ್ಳಿಯಿಂದ ಬರ್ತಾರೆ ಅಂದರೆ ಊಟ ಎಲ್ಲ ಮುಗಿಯೋಷ್ಟೊತ್ತಿಗೆ ರಾತ್ರಿ 10ರಿಂದ 11 ಗಂಟೆ ಆಗುತ್ತೆ. ಅದೆಷ್ಟು ಜನ ಸೇರಿದ್ರು ಅಂದರೆ ಲೆಕ್ಕವಿಲ್ಲದಷ್ಟು ಜನ. ಯಾಕಂದರೆ ಅಷ್ಟು ಒಂದು ಕಾರಣೀಕೃತವಾಗಿರೋ ದೇವಸ್ಥಾನ ಅನ್ಬೋದು. ಯಾಕಂದರೆ ಕೋಟೆ ಆಂಜನೇಯ ಸ್ವಾಮಿ ಅಂದರೆ ತುಂಬ ಹಳೆ ರಾಜರ ಕಾಲದ ದೇವಸ್ಥಾನ ಅಂತ ಹೇಳ್ತಾರೆ. ನೋಡಿ, ಪಲ್ಲಕ್ಕಿನ ಒಳಗಡೆ ಕರ್ಕೊಂಬಂದರು. ಹಾಗೆಯೇ ಚಂಡೆ ಇತ್ತು, ತುಂಬ ಚೆನ್ನಾಗಿ ಚಂಡೆನ ಬಾರಿಸ್ತಾ ಇದ್ದರು.
ನೀವು ನೋಡ್ಬೋದು ಸ್ವಾಮಿಯ ಮಂಗಳಾರತಿ ಆಯಿತು. ಅಂದರೆ ದೀಪ ಹಚ್ಚೋದಕ್ಕೆ ಆರತಿ ಮಾಡಿಕೊಟ್ರು. ದೀಪ ಎಲ್ಲ ಆದಮೇಲೆ ನಾವು ಸಣ್ಣದಾಗಿ ಭಜನೆ ಕಾರ್ಯಕ್ರಮ ಇತ್ತು. ಭಜನೆ ಕಾರ್ಯಕ್ರಮ ಆದಮೇಲೆ ಮಂಗಳಾರತಿ ಹಾಗೆ ಪ್ರಸಾದ ವಿನಿಯೋಗ ಇತ್ತು. ನಿಮ್ಮ ಮನಸ್ಸಲ್ಲಿ ಏನೇ ಕೋರಿಕೆ ಇದ್ದರೂ ನಮ್ಮ ಆಂಜನೇಯ ಸ್ವಾಮಿ ಹತ್ರ ಬೇಡ್ಕೊಳ್ಳಿ ಈ ವಿಡಿಯೋದಲ್ಲಿ. ಹಾಗೆಯೇ ಚಂಡೆಯವರಿಗೂ ಸಹಿತ ದಕ್ಷಿಣೆ ಕೊಡಲಾಯಿತು. ತುಂಬ ಚೆನ್ನಾಗಿ ಚಂಡೆಯನ್ನು ಹಾಕಿದ್ದಾರೆ. ಭಜನೆ ಎಲ್ಲ ಮುಗಿದ ಮೇಲೆ ಮಂಗಳಾರತಿ ಆಯಿತು. ಮಂಗಳಾರತಿ ಆದಮೇಲೆ ಇನ್ನು ಪ್ರಸಾದ ವಿನಿಯೋಗ ಇತ್ತು. ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಜನ, ಸಾಗರನೇ ಅಂತ ಹೇಳ್ಬೋದು. ಪ್ರತಿ ವರ್ಷ ದೇವಸ್ಥಾನದಲ್ಲಿ ಶನಿವಾರ ಕಾರ್ತಿಕ ಇಡ್ತಾಯಿದ್ರು. ಈ ವರ್ಷ ಶುಕ್ರವಾರ ಆಗಿತ್ತು. ಜನ ಕಡಿಮೆ ಆಗ್ತಾರೇನೋ, ತುಂಬ ಜನ ಗೊತ್ತಾಗಲ್ವೇನೋ ಅಂತೇಳಿ ಅಂದ್ಕೊಳ್ತಾ ಇದ್ವಿ. ಆದರೆ ಯಾವತ್ತೂ ಸಹಿತ ನಮ್ಮ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಮಾತ್ರ ಜನ ಕಡಿಮೆ ಆಗಲ್ಲ. ಅಷ್ಟು ಜನಸಾಗರನೇ ಇತ್ತು. 3 ಲೈನ್ ಇತ್ತು. ನಾವು ಸಹಿತ ಹೆಚ್ಚು ಕಡಿಮೆ ಅಂತಂದರೆ ಒಂದು 11 ಗಂಟೆವರೆಗೂ ಸಹಿತ ಊಟ ಬಡಿಸಿದ್ದೀವಿ. ಅಷ್ಟೊಂದು ಜನ ಇದ್ದರು. ಅಷ್ಟೊಂದು ಒಂದು ಕಾರಣೀಕೃತ ದೇವಸ್ಥಾನ ಅಂತಲೇ ಹೇಳ್ಬೋದು. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ರೈಲ್ವೆ ಟ್ರ್ಯಾಕ್ ದಾಟಿ ಈ ಕಡೆ ಇರೋದು ದೇವಸ್ಥಾನ. ನನ್ನ ತುಂಬ ವೀಡಿಯೋಸ್ಗಳಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಡಿಯೋ ಹಾಕಿದ್ದೀನಿ. ಹಾಗೆ ನೋಡಿ ಊಟ ಬಡಿಸ್ತಾ ಇದ್ದೀವಿ. ತುಂಬ ಜನ ಊಟ ಎಲ್ಲ ಬಡಿಸಿ ರಾತ್ರಿ 11 ಗಂಟೆಗೆ ಮುಗೀತು. ನಮಗೆ ಇಲ್ಲಿ ಊಟ ಬಡಿಸೋದಕ್ಕೆ ಪ್ರತಿಯೊಂದು ವಸ್ತುಗಳನ್ನು ಸಹಿತ ಗಂಡು ಮಕ್ಕಳು ಎಲ್ಲ ವಸ್ತುಗಳನ್ನು ತಂದು ಕೊಡ್ತಾಯಿದ್ರು. ಅಂದರೆ ಪಾಯಸ ಆಗಿರ್ಬೋದು, ಪಲ್ಯ ಆಗಿರ್ಬೋದು. ಹಾಗೆಯೇ ಈ ರೀತಿ ಒಂದು ಕಾರ್ಯಕ್ರಮ ಅಂದರೆ ಪ್ರತಿ ಒಂದು ಮನೆಯಲ್ಲೂ ಸಹಿತ ಒಂದು ಏರಿಯಾ ಅಂತ ಇರುತ್ತಲ್ವ, ಅಲ್ಲೆಲ್ಲರೂ ಮನೆಯಲ್ಲೂ ಸಹಿತ ಬಂದು ಮಾಡಿದ್ರೆ ಮಾತ್ರ ಈ ಥರ ಕಾರ್ಯಕ್ರಮಗಳಾಗುತ್ತೆ. ಈ ಕಾರ್ಯಕ್ರಮಕ್ಕೆ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಸಹಿತ ಅವಶ್ಯಕತೆ ಆಗಿರ್ತಾರೆ. ಯಾಕಂದರೆ ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಮಾಡಿದ್ರೆ ಅಷ್ಟೇ ತುಂಬ ಚೆನ್ನಾಗಿ ಏನೂ ಕೊರತೆ ಆಗದಿರೋ ರೀತಿ ಕಾರ್ಯಕ್ರಮ ಆಗುತ್ತೆ. ಒಬ್ಬರು ಇಬ್ಬರಿಂದ ಆಗುವಂತಹ ಒಂದು ಕಾರ್ಯಕ್ರಮನೇ ಅಲ್ಲ. ಸ್ವಾಮಿ ಎಲ್ಲರ ಮನವನ್ನು ಒಲಿಸ್ಬಿಟ್ಟು ಕರೆಸ್ಕೊಂಡು ಒಂದು ಕಾರ್ತಿಕವನ್ನು ಮಾಡ್ತಾರೆ. ಈಗ ಪ್ರತಿಷ್ಠಾಪನೆ ಆದಾಗಿಂದ ಅಂತಲ್ಲ, ಮೊದಲಿಂದನೂ ಅಷ್ಟೇ ಕಾರ್ತಿಕ ಅಂದರೆ ಸಾಕು ತುಂಬ ಜನ. ಇವರು ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಭಟ್ರು, ಮಧು ಭಟ್ರು ಅಂತ ಹೇಳ್ಬಿಟ್ಟು, ಅವರು ಸಹಿತ 20 ವರ್ಷ ಆಯಿತು ನಮ್ಮ ದೇವಸ್ಥಾನದಲ್ಲಿ ಒಂದು ಅರ್ಚಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಅವರ ಜೀವನದಲ್ಲಿ ದೇವಸ್ಥಾನಕ್ಕೆ ಬಂದ ಮೇಲೆ ಏನೆಲ್ಲ ಬದಲಾವಣೆ ಆಗತ್ತೆ ಅಂತ ಹೇಳಿಬಿಟ್ಟು ಎಷ್ಟೊಂದು ಚೆನ್ನಾಗಿ ಹೇಳಿದರು ಅಂದರೆ ತುಂಬ ಚೆನ್ನಾಗಿ ಹೇಳಿದರು. ಹಾಗೆಯೇ ಪ್ರತಿಯೊಬ್ಬರೂ ಸಹಿತ ಬಂದುಬಿಟ್ಟು ದೇವಸ್ಥಾನದಲ್ಲಿ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿದ್ದಾರೆ. ಹಾಗೆ ಯಾರಿಗೂ ಸಹಿತ ಮನೆಗೆ ಹೋಗ್ಬಿಟ್ಟು ಕರೆದಿಲ್ಲ. ಅವರಿಗೆ ಅನ್ನಿಸ್ಬಿಟ್ಟು ಎಲ್ಲರೂ ಸಹ ಬಂದುಬಿಟ್ಟು ದೇವಸ್ಥಾನದ ಒಂದು ಕಾರ್ತಿಕ ಕೆಲಸ ಆಗಿರ್ಬೋದು, ಹಾಗೆ ನೆಕ್ಸ್ಟು ಧನುರ್ಮಾಸ ಬರುತ್ತೆ, ಅದರ ಒಂದು ಕೆಲಸ ಆಗಿರ್ಬೋದು ಮಾಡಬೇಕು. ಹಾಗೆಯೇ
ನಮ್ಮ ಭಜನೆ ಟೀಮಿಗೂ ಸಹಿತ ಭಟ್ರು ತುಂಬಾ ಹೊಗಳಿದ್ರು. ನಾವು ಪ್ರತಿ ಶನಿವಾರ ಇಬ್ಬರಾದರೂ ಹೋಗ್ಬಿಟ್ಟು ಭಜನೆಯನ್ನು ಮಾಡಿ ಬರ್ತೀವಿ. ಹಾಗೆಯೇ ಒಂದು ಪುರಸ್ಕಾರ ಇತ್ತು, ಅಂದರೆ ಕೋಟೆ ಆಂಜನೇಯ ಸ್ವಾಮಿ ದೇವರ ಒಂದು ಫೋಟೋ, ಹಾಗೆ ಶಾಲ್ ಹೊತ್ಸೋದು. ಹಾಗೆ ಇವರು ನಮ್ಮ ಮಾವ ಅಧ್ಯಕ್ಷರಾಗಿದ್ದಾರೆ, ಹಾಗೆ ಗುರು ಅಣ್ಣವರು ಕೊಡ್ತಾ ಇದ್ದಾರೆ. ಹಾಗೆ ಇವರು ಬಂದುಬಿಟ್ಟು ವಿಜಯ್ ಅಂಕಲ್ ಅಂತ ಹೇಳ್ಬಿಟ್ಟು ಇವರಿಗೂ ಸಹಿತ ಕೊಟ್ಟರು. ಇವರು ಹೂವಿನ ಅಲಂಕಾರ ಇವ್ರದ್ದೇ ಆಗಿತ್ತು. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಇವರು ಅಂದರೆ ಲೈಟಿಂಗ್ಸು ಹಾಗೆ ಮೈಕು ಈ ರೀತಿ ಅವರು ಸಹಿತ ನಮ್ಮ ದೇವಸ್ಥಾನದ ತುಂಬ ವರ್ಷದಿಂದನೂ ಸಹಿತ ಗಣೇಶ್ ಅಂದ್ಬಿಟ್ಟು ಅವ್ರ ಹೆಸರು. ಹಾಗೆಯೇ ಇನ್ನೊಬ್ಬರು ಬಂದುಬಿಟ್ಟು ನಮ್ಮ ಭಜನೆ ಟೀಮಿಂದ ಸರಸ್ವತಿಯವರಿಗೆ ಕೊಟ್ಟರು. ಹಾಗೆಯೇ ನಾವು ಭಜನೆ ಅಂದರೆ ಎಷ್ಟು ದಿವಸದಿಂದ ರೆಡಿ ಮಾಡ್ಕೊಂಡಿರ್ತೀವಿ. ಹಾಗೆ ಮತ್ತು ಭಟ್ರಿಗೆ ಅಂದರೆ ನಮ್ಮ ದೇವಸ್ಥಾನ ಈ ಮಟ್ಟಕ್ಕೆ ಅಭಿವೃದ್ಧಿ ಆಗಬೇಕು ಅಂದರೆ ಒಳ್ಳೆ ಅರ್ಚಕರು, ಕರೆಕ್ಟಾಗಿ ಬರುವಂಥ ಅರ್ಚಕರಿದ್ರೇ ಸಾಧ್ಯ. ಹಾಗೆ ನಮ್ಮ ಮಧು ಭಟ್ರವರು 20 ವರ್ಷದ ಮೇಲಿಂದನೇ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅರ್ಚಕರಾಗಿ ಬರ್ತಾರೆ. ಅವರ ಪಾತ್ರನೂ ಸಹಿತ ಒಂದು ವಿಶೇಷವಾಗಿದ್ದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಮಂಜಣ್ಣ ಅಂದ್ಬಿಟ್ಟು, ಮಂಜಣ್ಣ, ಯಶೋದಕ್ಕ ಮತ್ತು ಮಣಿ ಅವರ ಒಂದು ಕುಟುಂಬ ಸಹಿತ ನಮ್ಮ ದೇವಸ್ಥಾನ ಸ್ವಚ್ಛವಾಗಿರಲು ಎಷ್ಟು ಒಂದು ಶ್ರಮ ವಹಿಸ್ತಾರೆ ಅಂದರೆ ಅವರ ಶ್ರಮ ನಿಜವಾಗ್ಲೂ ಒಂದು ಅಮೋಘವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ದೇವಸ್ಥಾನ ಆಗಿಬಿಟ್ಟು ಒಂದು 4 ವರ್ಷನೇ ಆಯಿತು. ಆ ದೇವಸ್ಥಾನ ಅಷ್ಟು ನೀಟಾಗಿ ಚೆನ್ನಾಗಿದೆ ಅಂದರೆ ಅವರ ಒಂದು ಶ್ರಮನೇ ಅನ್ಬೋದು. ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಒಂದು ಚಿಕ್ಕ ಎಣ್ಣೆ ಕಲೆ ಸಹಿತ ನಮ್ಮ ದೇವಸ್ಥಾನದಲ್ಲಿಲ್ಲ. ಅವರ ಒಂದು ಸೇವೆಗೆ ಏನು ಕಾಣಿಕೆ ಕೊಟ್ಟರು ಕಮ್ಮಿನೇ ಅಂತ ಹೇಳ್ಬೋದು. ಹಾಗೆ ಇವರು ನಮ್ಮ ಮಾರುತಿ ಯುವಕ ಸಂಘದ ಎಲ್ಲ ಗಂಡ್ಮಕ್ಳು ಪರವಾಗಿ ಗಣೇಶಣ್ಣ ಅವ್ರು ಇಸ್ಕೊಂಡ್ರು. ಹಾಗೆ ಗುರು ಅಣ್ಣ ನೋಡಿ ಅವರು ಸಹಿತನೂ ಅಷ್ಟೇ, ಅವರು ಮಂಡಲ್ ಪಂಚಾಯಿತಿ ಅವರ ಅಧ್ಯಕ್ಷರಾಗಿದ್ದಾರೆ. ಹಾಗೆ ಅವರು ಸಹಿತ ಇಲ್ಲಿ ತುಂಬಾ ಒಂದು ಕೆಲಸ ಮಾಡಿದ್ದಾರೆ. ಹಾಗೆ ಭಟ್ರು ಅವರಿಗೂ ಸಹಿತ ಒಳ್ಳೆಯದಾಗಲಿ ಅಂದ್ಬಿಟ್ಟು ಅವರ ಒಂದು ಆಸೆ ಆಕಾಂಕ್ಷೆಗಳು ಸಹಿತ ನಮ್ಮ ಆಂಜನೇಯ ಸ್ವಾಮಿ ಈಡೇರಿಸಲಿ ಅಂದ್ಬಿಟ್ಟು ಅವರು ಸಹಿತ ಆಶೀರ್ವಾದ ಮಾಡಿ ನಮ್ಮ ಗುರು ಅಣ್ಣವರಿಗೆ ಕೊಡ್ತಾ ಇದ್ದಾರೆ. ಹಾಗೆಯೇ ಪ್ರತಿಯೊಬ್ಬರು ಕೈ ಜೋಡಿಸಿ ಏನಾದರೂ ಒಂದು ಕೆಲಸ ಮಾಡಿದ್ರೆ ಮಾತ್ರ ಒಂದು ನಮ್ಮ ಊರಲ್ಲಿರೋ ದೇವಸ್ಥಾನ ಆಗಿರ್ಬೋದು ಪ್ರತಿ ಒಂದು ಕೆಲಸನೂ ಆಗುತ್ತೆ. ಒಗ್ಗಟ್ಟಿದ್ರೇ ಅಲ್ವಾ, ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದು ಅದಕ್ಕೆ. ಹಾಗಾಗಿ ನಮ್ಮ ಗುರು ಅಣ್ಣವರಿಗೂ ಸಹಿತ ಕೊಟ್ಟರು ಭಟ್ರು. ಹಾಗೆ ನೋಡಿ ಜನ ಎಲ್ಲ ಹೋಗಿದ್ರು, ನಾನು ವಿಡಿಯೋ ಮಾಡಿಕೊಂಡೆ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಹಾಗೆಯೇ ಈ ಟೈಮ್ ಬಂದುಬಿಟ್ಟು 12 ಗಂಟೆ ಆಗಿತ್ತು. ಹಾಗೆಯೇ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆಯೇ ನಾವು ಎಷ್ಟೇ ಬ್ಯುಸಿ ಇದ್ದರೂ ನಮ್ಮನೆ ಹತ್ತಿರದಲ್ಲಿರೋ ದೇವಸ್ಥಾನದ ಕಾರ್ತಿಕ ಅಂತ ಅಂದರೆ ನಾವು ಹೋಗಿ ಕೈ ಜೋಡಿಸಿ ಮಾಡಲೇಬೇಕು. ಮಾಡಿದಾಗ ಮಾತ್ರ ನಮ್ಮ ಊರು, ಸಮಾಜ ಹಾಗೆ ಲೋಕ ಕಲ್ಯಾಣ ಆಗತ್ತೆ ಅಂತ ಹೇಳ್ಬೋದು. ಹಾಗಾಗಿ ಫ್ರೆಂಡ್ಸ್, ಈ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಆ ಕೋಟೆ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಿಸಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದ ಮುಖಾಂತರ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಜೈ ಶ್ರೀರಾಮ್.